ನಾನು ನಿಮ್ಮ ಶೋಭಿ. ಇವತ್ತು ನಾನು ಮಡಿಕೇರಿಗೆ ಬಂದಿದ್ದೀನಿ ಫ್ರೆಂಡ್ ಅವ್ರ ರಿಲೇಷನ್ ಮನೆಗೆ. ನೋಡಿ ಅವ್ರ ಮನೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಮತ್ತು ಈ ವೆದರ್ ಇನ್ನೂ ತುಂಬ ಸಖತ್ತಾಗಿದೆ. ಇದು ಕೋಳಿ ಇದೆಯಲ್ಲ, ಈ ಕೋಳಿಗೂ ಸಹ ನೇಮ್ ಇಟ್ಟಿದ್ದಾರೆ ಗೈಸ್. ಇವನು ಬಂದು ಹುಂಜ ಬಂದು ಗುಂಡ ಅಂತೆ, ವೈಟ್ ಕೋಳಿ ಬಂದು ಗುಡ್ಡಿ ಅಂತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ವೆದರ್ ಸಖತ್ತಾಗಿದೆ. ತುಂಬ ಇಷ್ಟ ನನಗಂತೂ ಮಡಿಕೇರಿ ಅಂತ ಅಂದರೆ. ಸಡನ್ಲಿ ಪ್ಲ್ಯಾನ್ ಆಗಿತ್ತು, ಬರಬೇಕಂತ ಬಂದಿಲ್ಲ. ಸಡನ್ಲಿ ಮಡಿಕೇರಿಗೆ ಹೋಗೋಣ, ಒಬ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಮಡಿಕೇರಿಗೆ ಬಂದಿದ್ದೀವಿ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ. ಈ ಜಾಗ ತುಂಬ ಚೆನ್ನಾಗಿದೆ, ನೋಡ್ತಿರ್ಬೋದು. ಇದು ಮನೆ ಹಿಂದೆ, ಮುಂದೆ ಅಲ್ಲ, ಹಿಂದೆ ಈ ಥರ ಬರುತ್ತೆ ನಿಮಗೆ. ಇದು ಆಂಟಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾರಂತೆ, ಹಾಗಾಗಿ ಬ್ಯಾಂಕ್ ಕಡೆಯಿಂದ ಕೊಟ್ಟಿರುವಂತಹ ಮನೆ ಇದು. ಹಾಯ್ ಹಾಯ್, ಬೈಲಿ ಬೈಲಿ ಗುಂಡ, ಓಯ್ ಗುಂಡ ಬರೋ ಇಲ್ಲಿ, ಬೈಲಿ. ಗುಂಡ ಅಂತ ಹೆಸರಿಟ್ಟಿದ್ದಾರೆ ನೋಡ್ರಿ, ಎಷ್ಟು ಚೆನ್ನಾಗಿ ಬರುತ್ತೆ. ಏನು ಗುಂಡ, ಬಾರೋ ಇಲ್ಲಿ, ಐ ಗುಂಡ. ಗುಂಡ ಹೋಗ್ರಿ ಒಳಗೆ, ಆಟ ಕೊಟ್ಬಿಡ್ತೀನಿ ಬನ್ನಿ. ಹಾಂ ಬರ್ತೀನಿ. ಬಾಮ್ಮ, ಅದು ಮಾವಿನ ಹಣ್ಣು ತಿನ್ಕೊಂಡು ಬಂತು ಎರಡು. ಮಾವಿನ ಹಣ್ಣು ತಿನ್ಕೊಂಡು ಬಂತು. ಇಲ್ಲ ಅದ್ರೊಳಗಡೆನೆ ಕಟ್ತೀರಾ, ನಾಯಿ ಎಲ್ಲ ಏನು ಬರಲ್ವಾ? ಚಪ್ಪಲ್ ಹಾಕಪ್ಪ, ಹಂಗೆ ಬರ್ಬೇಡ. ಇಲ್ಲಿ ಬ್ಲೂ ಕಲರ್ ಚಪ್ಪಲಿ ಇದೆ, ಅದು ಹಾಕಪ್ಪ ಹೋಗು. ಅಲ್ಲಿ ಒಳಗಡೆ ಚೆನ್ನಾಗಿದೆ. ಹಾಂ ಪರವಾಗಿಲ್ಲ ಬಿಡಿ, ಸ್ಲಿಪ್ಪರ್. ಗಾಜ್ ಚುಚ್ಚುತ್ತೆ, ಬೇಡ ಗಾಜ್ ಪೀಸ್ ಚುಚ್ಚುತ್ತೆ, ಮುಳ್ಳಿ. ನನ್ನ ಸೈಜ್ ಇಲ್ಲ, ದೊಡ್ಡ ಸೈಜ್. ನಡಿ ಹೋಗಿ ಮೇಯಕ್ಕೆ ಹೋಗು. ಹಾಂ ನಡಿ. ನಡಿ ಬಾ. ಇದೇನು ಗಿಡ? ಅದೆಲ್ಲ ಇದು ಕಾಡು ಸೊಪ್ಪನ್ನ, ಅದು ಇದು ಇದ್ರ ಟ್ರೀ ಇದೆ, ಅದು ಕಿಚನ್ ಟ್ರೀ ಇದೆಯಲ್ಲ, ಆ ಥರ ಇದೆಯಲ್ಲ. ಹಾಂ ಸ್ವಲ್ಪ ಮುಳ್ಳಿದೆ, ಚೆನ್ನಾಗಿದೆ ಡಿಸೈನು. ಹೋ ಹಿಂಗೆಲ್ಲ ಹೋಗ್ಬೇಕಾ? ಹಾಂ ಇದಕ್ಕಿಂತ ಚೆನ್ನಾಗಿತ್ತು, ಬರೀ ಬ್ಯಾಂಬೋ. ಹಾಂ ಅದು KG ಅವ್ರು ತಗೊಂಡ್ಬಿಟ್ರಲ್ಲ. ಅಲ್ಲ ನೀವು ಹಿಂಗೆ ಕಟ್ ಬರ್ತೀರಲ್ವಾ, ಸುತ್ತಾಕೊಳ್ಳಲ್ವಾ? ಇಲ್ಲ, ನಾನು ಅವಾಗ ಬಂದು ನೋಡ್ತಾ ಇರ್ತೀನಲ್ಲ, ಸುತ್ತ ಹಾಕೊಂಡಿರುತ್ತೆ ಬೀಳು, ಅವಾಗ ಬಂದು ನೋಡ್ತಾ ಇರ್ತೀನಿ. ಇವಾಗ ಕಟ್ಬಿಟ್ಟು ಹೋಯ್ತೀನ, ಒಂದು 10 ಗಂಟೆಗೆ ಬರ್ತೀನಿ, ಹೊಟ್ಟೆ ತುಂಬಿ ಎಲ್ಲ ಮಲಗಿರುತ್ತೆ, ಸುತ್ತ ಹಾಕೊಂಡಿರುತ್ತೆ. ಆಮೇಲೆ ಪುನಃ ಬಂದು ಎಲ್ಲ ಕತ್ರಿ ತಗೊಂಡು ಆ ಗಂಟನೆಲ್ಲ ಬಿಚ್ಚಿಬಿಟ್ಟು ಪುನಃ ನೀಟಾಗಿ ಕಟ್ಬಿಟ್ಟು ಹೋಗ್ತೀನಿ. ಇಬ್ಬರು ಎಲ್ಲೋಗ್ರು ಅಮ್ಮ ಅಮ್ಮ ಇಲ್ಲಿ ಯಾಕಂತಂದ್ರೆ ಮಳೆ ಬಂದ್ರು ಅದ್ರ ಅಡಿ ಚಂಡಿ ಆಗಲ್ಲ. ಇಲ್ಲಿ ಕರ್ತಾ ಇದ್ದೆ, ಇಲ್ಲಿ ಮಳೆ ಬಂದ್ರೆ ಚಂಡಿ ಆಗ್ಬಿಡುತ್ತೆ. ನಾನು ಆವಾಗ ಒಳಗೆ ಕರ್ಕೊಂಡು ಹೋಗ್ಬೇಕು, ಮತ್ತೆ ಕರ್ಕೊಂಡು ಬರ್ಬೇಕು. ಬೀಜ ಆಗಲಿ ಅಂತ ಹಾಕಿದ್ರೆ ಬೀಜ ಎಲ್ಲಿ ಒಣಗಬೇಕಲ್ವಾ? ಅದು ಒಣಗಬೇಕು, ಇಲ್ಲಿ ಇರಲಿ ಅಂತ ಇಟ್ಟಿದೆ. ಅದ್ರೊಳಗೆ 2 ಬೀಜ ಹಾಕಿದ್ದೀನಿ. ಇವಳು ಒಬ್ಬಳು ಕೊಡು ಸಾಕು, ಅವ್ರು ಬರ್ತಾಳೆ. ಬಾ ಬಾಮ್ಮ, ನೀನ್ಯಾಕೆ ವಾಪಸ್ ಹೋದೆ? ಬೇಜಾರಾಯ್ತಾ ಕಾಡೊಳಗೆ ಹೋಗಿ ಹೋಗಿ? ಸರಿ ಬಾ 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 ಮಗಳು. ಇವ್ರು ಎಷ್ಟು ಚೆನ್ನಾಗಿ ಹಾಡುಗಳನ್ನ ಕೇರ್ ಮಾಡ್ತಾರೆ ಗೊತ್ತಾ. ಅವ್ರ ಮಗಳು ಥರನೇ ಟ್ರೀಟ್ ಮಾಡ್ತಿರೋದು. ಮಕ್ಕಳನ್ನ ಹೆಂಗೆ ಮಾತಾಡಿಸ್ತಾರೆ ಸೇಮ್ ಅದೇ ಥರನೇ ಇವ್ರು ಮಾತಾಡಿಸ್ತಿರೋದು. ಹೋಗು, ಹೋದ್ರು ಅವರೆಲ್ಲ. ಹೋಗು, ಹೋಗಲ್ವಾ? ಇಲ್ಲೇ ಇರ್ತೀಯ? ಹಾಂ ಬೈಲಿ ಬೈಲಿ. ಇವಳು ಬಂದ್ಲು ನೋಡ್ರಿ ಹಿಂದೆನೆ. ಓಡು, ನಿಮ್ಮ ಡ್ಯಾಡಿ ಕರೀತವ್ರು, ಹೋಗು ಅಷ್ಟೇ. ಜಿಂಕೆ ನೆಗ್ದಂಗೆ ನೆಗೆದ್ಬಿಡ್ತು. ಕುಶಾಲನಗರ್ ಸೈಡೆಲ್ಲ ಕೊಡ್ಕೆ ಯಾವ ಥರ ಇರುತ್ತೆ ನೋಡಿ, ಹಿಂಗಿರುತ್ತೆ. ಇಲ್ಲೇ ಒಂದು ಮಾವಿನ ಮರ ಇದೆ, ಎಷ್ಟೊಂದು ಬಿಟ್ಟಿದೆ ಮಾವಿನಕಾಯಿ. ಇದು ತಿನ್ನೋಕ್ಕಾಗಲ್ವಂತೆ,
ಸಿಕ್ಕಾಪಟ್ಟೆ ಹುಳಿ ಇರುತ್ತೆ ಅಂತ ಹೇಳಿದರು. ಉಪ್ಪಿನಕಾಯಿ ಮತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ ಅಂದರೆ ಜಾಸ್ತಿ ಯೂಸ್ ಮಾಡ್ಕೋಬೋದು. ತಿನ್ನೋಕ್ಕಂತೂ ಆಗಲ್ಲ ಅಂತ ಹೇಳಿದರು, ಅದಕ್ಕೆ ತಿಂದಿಲ್ಲ. ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಎಲ್ಲದಕ್ಕೂ ಹಾಕ್ಕೊಂಡು ಬಿಡ್ತೀರಾ? ಮಳೆ ಬರುತ್ತಲ್ಲ ಮತ್ತೆ. ಹಾಂ, ಜೋರಾಗಿ ಬರ್ತಾ ಇಲ್ಲಲ್ಲ. ಹಾಂ, ಬರೀ ಅಡಿ ನೆಂದೇ ಇಲ್ಲ. ನೆನ್ನೆಲ್ಲ ಇದನ್ನ ನಟ್ನ ಗುಂಡಿ ತೆಗೆದು. ಏನು ಗಿಡ ಅದು? ಇದ್ದಿಲ್ಲ. ಏನು ದಾಸವಾಳ ಗಿಡನಾ? ದಾಸವಾಳ ಗಿಡ. ಅದನ್ನ ಬಂಗಾರ ಸಸ್ತೀನಿ ದಾಸವಾಳ. ಇದು ಎಲೆ ಇಲ್ಲಿ ಇಳಿದೆಲೆ. ಮೂಲೆಯಲ್ಲಿ ಹಾಕಿದ್ದೀರಾ? ಅಲ್ಲೊಂದಿದೆ ಎಕ್ಕದ ಗಿಡದ ಹತ್ರ ಒಂದು ಉಳಿದೆಲೆದು. ಇದು ದೊಡ್ಡ ದೊಡ್ಡ ಹೂ ಬಿಡುತ್ತೆ. ಮಲ್ಲಿಗೆ. ಮಲ್ಲಿಗೆ ಗೊತ್ತು. ಮಲ್ಲಿಗೆ ದಿನ ಒಂದೊಂದು. ಇದು ಈ ಗಿಡ ಏನು ಹಾವು ಬರಬಾರ್ದಂತ ಹಾಕಿರೋದಾ? ಅದು ಒಂದು ತಂದು ಹಾಕಿದೆ, ಇಡೀ ಬೇರೆಲ್ಲ ಅಪ್ಕೊಂತು. ಹಿಂದೆ ಮಾತ್ರ ಹಾವು ಬರಬಾರ್ದಂತ ಹಾಕಿರೋದು. ಅಂದರೆ ಹಾವು ಇಲ್ಲ ಇಲ್ಲಿ, ಬೇರೆ ಹಾವು ಮಾತ್ರ ಇರೋದು. ಎರಡು ಬಂದರೆ ಇಲ್ಲೇ ಮಲಗಿರುತ್ತೆ. ಬಸ್ಲೆ? ಹಾಂ, ಗೊತ್ತು. ಆದರೆ ನಮ್ಮ ಕಡೆಯಲ್ಲಿ ಇದರಲ್ಲಿ ಅಡುಗೆ ಮಾಡಲ್ಲ. ಇದು ಎಷ್ಟು ಒಳ್ಳೇದು ಗೊತ್ತೆ. ಇದು ಮತ್ತೆ ಇದು ನುಗ್ಗೆ ಸೊಪ್ಪಲ್ಲಿ ಮಾಡ್ತೀವಿ, ಬಸ್ಲೆ ಮಾಡಲ್ಲ. ಅದೇನೋ ಕೆಸುವಿನ ಎಲೆ ಅಂತ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ನಿಮ್ಮ ಕಡೆ ಅಷ್ಟೇ ನಾವು ಕೇಳಿರೋದು. ನಮ್ಮ ಕಡೆ ಎಲ್ಲ ಬರೀ ಉಪ್ಸಾರು, ಮುದ್ದೆ, ಬಸ್ಸಾರು. ಅದು ಇಲ್ಲ. ಈಗ ಇಲ್ಲಿತ್ತು, ಇದು ಕಬ್ಬು ಗಿಡ. ಒಳಗಡೆ ಇತ್ತು ಕಬ್ಬು. ಒಳಗಡೆ ಕುರಿ ಕೋಳಿ ಎಲ್ಲ ತಿಂದು ಹಾಳು ಮಾಡುತ್ತೆ ಅಂದ್ಬಿಟ್ಟು ನಾನು ತೆಗೆದು ಹೊರಗಡೆ ಹಾಕಿರೋದು. ಇದು ಪಪ್ಪಾಯಿ ಇನ್ನೊಂದು ಬಿಟ್ಟಿದೆ. ಪಪ್ಪಾಯಿ, ಬಾಳೆಹಣ್ಣು, ಬಾಳೆಕಾಯಿನೂ ಬಿಟ್ಟಿದೆ. ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಎಲ್ಲ. ಹಸಿರು, ಗ್ರೀನು, ಆರೆಂಜು, ರೆಡ್ ಆದರೆ ಹಣ್ಣಾಗಿದೆ ಅಂತ. ಅದು ಯಾವ್ದಾರ ಆಯ್ತು ತಿಂದರೆ ಗ್ಯಾಸ್ಟ್ರಿಕ್ ಇರಲ್ಲ. ಅದು ಚಪ್ರ ಹಾಕಿದ್ದೀರಲ್ಲ, ಏನಕ್ಕೆ? ಇದು ಮೇಲ್ಗಡೆ ಹಬ್ಸೋದಿಕ್ಕಾ? ಹಾಂ, ಚೆನ್ನಾಗಿ ಮಾಡಿದ್ದೀರಾ. ಏನೋ ಒಬ್ಬ ಗಿಡನೂ ಹಾಕಿದ್ದೀರಲ್ಲ ಇಲ್ಲಿ. ಹೀರೆ ಗಿಡ ಅನಿಸುತ್ತೆ ಇದು. ಹಾಂ, ಎಲ್ಲ ಹಬ್ಸಿ ಕೆಳಗಡೆಯಿಂದನೇ ಎಲ್ಲ ಕಾಯಿ ಕೀಳೋಣ ಅಂತ ಈ ಪ್ಲ್ಯಾನು. ಏನು ಗಿಡ? ಬೂದ್ ಕುಂಬಳ. ಇದಾ? ಮತ್ತೆ ಇನ್ನು ಏನೇನು ಹಾಕಿದ್ದೀರಾ? ಪಾಲಕ್ಕು ಹಾಕಿರಂಗಿದ್ದೀರಾ? ಇದೆಲ್ಲ ಮಾಡ್ಬೇಕಾದ್ರೆ ಒಂದು ವಾರ ಆಯ್ತು ನನಗೆ. ಈ ಥರ ಹುಲ್ಲು ಬೆಳೆದಿತ್ತು. ಎಲ್ಲ ಕೆತ್ತಿ ಕ್ಲೀನ್ ಮಾಡಿ ಪಾತಿ ಮಾಡಿ ಚಪ್ಪ ಹಾಕಿ ಎಲ್ಲ ಒಬ್ಬನೇ. ಬೆಳಗ್ಗೆ 5 ಗಂಟೆಗೆ ಎದ್ರೆ ಮಧ್ಯಾಹ್ನ 3:30 ಆಗುತ್ತೆ ನನ್ನ ಕೆಲಸ ಎಲ್ಲ. ಯಾರು ಬಂದಿಲ್ಲ? ಬೇಡ, ಸುಮ್ಮನೆ ಹಂಗೆ ಬಂದು ಹೋಗ್ತೀನಿ ನಿಮ್ಮ ಮನೆಗೆ. KG ಆಗ್ತಾ ಉಂಟಲ್ಲ, ಬಾ, ಯಾವಾಗ ಬೇಕಾದ್ರೂ ಬಾ. ನಿನಗೆ ಯಾವಾಗ ಈ ಕಡೆ ಬರ್ಬೇಕು ಅನ್ಸುತ್ತೆ, ನಮ್ಮ ಮನೆ ಐತೆ. ಬಂದು ಒಂದು ವಾರ ಇಲ್ಲ, ಒಂದು ತಿಂಗಳು. ನಾನು ಅದೇ ಅನ್ಕೋತಿದ್ದೆ, ಯಾರು ಕುಶಲ್ ನಗರ ಮಡಿಕೇರಿ ಸೈಡ್ ಫ್ರೆಂಡ್ ಇಲ್ವಲ್ಲ, ಫ್ರೆಂಡ್ ಇದ್ರೆ ಹೋಗಿದ್ದು ಬರ್ಬೋದಲ್ಲ ಅಂತ. ಕೊತ್ತಂಬರಿ, ಆಮೇಲೆ ಎಂಥದ್ದು ಬೀನ್ಸು ಒಂದ್ಸತಿ ಹಾಕಿದ್ದೆ. ಸುಮ್ಮನೆ ಒಂದು ಪಾತಿ ಥರ ಮಾಡಿ ಹಾಕಿದ್ದೆ. ಇದು ಸೊಪ್ಪು ಪಲ್ಯ ಮಾಡ್ತಾರಲ್ಲ, ಅಲ್ಲಿ ಮಾರ್ಕೊ ಬರ್ತಾರಲ್ಲ ನಿಮ್ಮ ಮನೆ ಹತ್ರ, ಅದು ಸೊಪ್ಪು ತುಂಬ ಬಿಟ್ಟಿತ್ತು. ಬೆಂಗಳೂರು, ಮೈಸೂರು, ಚಿಕ್ಕಮಂಗ್ಳೂರು ಎಲ್ಲ ಕೊಟ್ಕಳಿಸಿ. ಆಮೇಲೆ ಹಸು ಬರ್ತೈತೆ. ಏನು ಮಾಡಲ್ಲ. ಇಲ್ಲಿ ಬಂದು ಏನಾದ್ರು ತಿನ್ನಕ್ಕೆ ಕೊಡ್ತಾಯಿದ್ರು. ಇವತ್ತು ಏನಿಲ್ಲ. ಅಲ್ಲಿ ಕುರಿ. ಗೈಸ್, ಅವಾಗಲೇ ನಾನು ಮನೆ ಹಿಂದೆ ತೋರಿಸ್ದೆ. ಇವಾಗ ಮನೆ ಮುಂದೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಬಂದು ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ಮನೆ, ಇದು ಮನೆ ಮುಂದೆ ಈ ಥರ ಇದೆ. ತುಂಬ ಚೆನ್ನಾಗಿದೆ. ಹಂಚಿನ ಮನೆ. ಇದೆಲ್ಲ ಕ್ವಾರ್ಟರ್ಸು. ಅಂಕಲ್ಗೆ ಗಿಡ ಅಂದರೆ ತುಂಬ ಇಷ್ಟ ಅಂತೆ, ಅದಕ್ಕೋಸ್ಕರ ಎಷ್ಟು ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ನೋಡಿರಿ. ಅಲ್ಲಿ ವಾಟರ್ ಕ್ಯಾನಲ್ಲಿ ಕೂಡ ಗಿಡಗಳನ್ನ ಹಾಕಿದ್ದಾರೆ. ಬಿಟ್ಟರೆ ಮನೆ ಮುಂದೆನೇ ಇಲ್ಲಿ ಪವರ್ ಬ್ಯಾಂಕ್ ಅಂತ ಮಾಡ್ತಿದ್ದಾರಂತೆ. ಈ ಥರ ಇದೆ. ಇಲ್ಲೇ ಹಸುಗಳು ಬಂದಿದೆ, ಎಷ್ಟೊಂದು ಹಸುಗಳು ಬಂದಿದೆ. ಮತ್ತು ಇದು ತುಳಸಿ ಕಟ್ಟೆ. ನೀವೇ ಮಾಡ್ಕೊಡ್ತೀರಾ? ಇಲ್ಲಿ ಫಿಶ್ ಟ್ಯಾಂಕ್ ಇಟ್ಟಿದ್ದೀರಲ್ಲ, ಮೀನಿಲ್ವಾ? ಮೀನು ಬೇಡ ಅಂತ ಎಲ್ಲ ಬಿಟ್ಟೆ. ಏಕೆ? ಸಾಕ್ಬಾರ್ದು ಅದು.
ಅದು ಈಸಿಯಾಗಿ ಹಾರಾಡೋದನ್ನ ತಂದು ಕೂಡಾಕ್ಬೇಕು. ಮನೆ ಎಂಟ್ರೆನ್ಸಲ್ಲಿ ಅವರು ವಾಟರ್ ಬಾಟಲ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಅದರೊಳಗಡೆನೂ ಗಿಡ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಏನು ಗೊತ್ತಾ ಗೈಸ್, ಬೆಳಿಗ್ಗೆ ಎದ್ದು ನೀರು ಕುಡಿಯೋಕ್ಕೆ ಕಷ್ಟಪಡ್ತೀನಿ. ಪಾಪ ಇಲ್ಲಿ ಮಂಜು ಅಣ್ಣ ಏನು ತುಳಸಿ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಬಿಸಿನೀರು ಕೊಟ್ಟಿದ್ದಾರೆ ಕುಡೀರಿ ಅಂತ. ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಬಿಸಿನೀರು ಕುಡಿಬೇಕಂತ ಹೇಳಿ ಬಿಸಿನೀರು ಕೊಟ್ಟಿದ್ದಾರೆ ಟೀ ಕೊಡೋಕ್ಕೂ ಮುಂಚೆ. ನಿಜವಾಗ್ಲೂ ನನ್ನ ಮನೇಲಿ ತಣ್ಣೀರು ಕುಡಿಯೋಕ್ಕೂ ಒಂಥರ ಆಗ್ತಾ ಇರುತ್ತೆ ಬೆಳಿಗ್ಗೆ. ಅದಕ್ಕೋಸ್ಕರ ಡೈರೆಕ್ಟ್ ನಾನು ಬ್ಲ್ಯಾಕ್ ಕಾಫಿ ಕುಡಿತೀನಿ. ಇವತ್ತು ನೀರು ಕುಡಿತಾ ಇದ್ದೀನಿ. ಗುಂಡ ಐ ಗುಂಡ, ಇಲ್ಲಿ ತಿರುಗಿ ನೋಡು ಗುಂಡ. ಏ ಗುಂಡ, ಇಲ್ಲಿ ನೋಡು ಗುಂಡು ಕೇಳಿಸ್ಕೊತಾನೆ, ಆದರೆ ಬರ್ತಾ ಇಲ್ಲ, ಅಷ್ಟು ರೂಢಿ ಇಲ್ವಲ್ಲ ನಾನು. ಗುಡ್ಡಿ ಇಲ್ಲಿದ್ದಾಳೆ ನೋಡಿ. ಮಸ್ತ್ ಇದೆ ಮಾತ್ರ ಈ ವೆದರು. ಕೇಳಿಸ್ಕೊಳ್ಳಿ, ಸೇಮ್ ನಮ್ಮ ಮನೆ ಹತ್ರ ಸೇಮ್ ಫೀಲ್ ಆಗುತ್ತೆ. ಬಟ್ ಇಷ್ಟೊಂದು ಫೀಲ್ ಕೊಡಲ್ಲ. ಅಲ್ಲಿ ಸ್ವಲ್ಪ ಗಲಾಟೆ ಜಾಸ್ತಿ, ಇಲ್ಲಿ ಸ್ವಲ್ಪ ಗಲಾಟೆ ಕಡಿಮೆ. ಪಕ್ಷಿಗಳು ಕೂಗೋದು ಎಲ್ಲ ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ ನೋಡಿ. ಪೂರ್ತಿ ಹಿಂದೆ ಎಲ್ಲ ಅವ್ರ ಮನೆ ಹಿಂದೆ ಪೂರ್ತಿ ಕಾಡಿದೆ. ಇದೆಲ್ಲ ಕಾಡು. ಎಷ್ಟೊಂದು ಪ್ರಾಣಿ ಪಕ್ಷಿಗಳೆಲ್ಲ ಇಲ್ಲೇ ಇದೆ. ಈ ಗಿಡನ ಏನಂತ ಕರೀತಾರೆ ಗೊತ್ತಾ? ಸ್ನೇಕ್ ಪ್ಲ್ಯಾಂಟ್ ಅಂತ ಕರೀತಾರೆ. ಏನಕ್ಕೆ ಅಂತ ಅಂದರೆ ಇದನ್ನು ಹಾಕಿದರೆ ಹಾವು ಬರಲ್ಲ ಅಂತ ಹೇಳ್ಬಿಟ್ಟು ಈ ಗಿಡನ ಜಾಸ್ತಿ ಬೆಳೆಸ್ತಾರೆ. ಮನೆ ಮುಂದೆ, ಮನೆ ಸುತ್ತಮುತ್ತ ಎಲ್ಲ ಈ ಗಿಡನ ಜಾಸ್ತಿ ಬೆಳೆಸ್ತಾರೆ. ನೀವು ಬೆಳೆಸಿ, ನಿಮ್ಮ ಮನೆಗೂ ಹಾವು ಬರಲ್ಲ ಆಯಿತಾ? ಗುಂಡ ಬಾರೋ ಇಲ್ಲಿ. ಏಯ್ ಗುಂಡು ಬೈಲಿ. ಹಾಂ ಟೀ ತಗೊಂಬಂದ್ರಾ? ಖಾಲಿ ಆಯಿತು. ನಿಮ್ಮೂರಲ್ಲಿ ಕಿಚನ್ ಎಲ್ಲ ಸೇಮ್ ಇದೇ ಥರ ಇರುತ್ತಾ? ಇದು ನಾನು ಹೆಂಗ್ ಬೇಕಂಗೆ ಮಾಡ್ಕೊಂಡಿರೋದು. ಇದೆಲ್ಲ ಕಟ್ಟೆ, ಇದು ಫ್ರಿಡ್ಜ್ ಅಲ್ಲಿ ಇತ್ತು ಸ್ಟಾರ್ಟಿಂಗ್ ತಂದಾಗ. ಆಮೇಲೆ ಒಂದು ಕಟ್ಟೆ ಮಾಡಿದೆ, ಆಮೇಲೆ ಇಲ್ಲೊಂದು ಕಟ್ಟೆ ಮಾಡಿದೆ. ನೀರು ನಾವು ಇಲ್ಲಿದ್ದು ನೀರು ಕುಡಿಯಲ್ಲ, ಫಿಲ್ಟರ್ ನೀರು ತರೋದು 10 ರೂಪಾಯಿ ಒಂದು ಕ್ಯಾನು. ನಮ್ಮ ಕಡೆ ಎಲ್ಲ ಒಲೆ ಹೆಂಗಿರುತ್ತೆ ಗೊತ್ತಾ? ನೀವು ಮೇಲ್ಗಡೆ ಮಾಡಿದ್ದೀರಾ, ನಿಮ್ದು ಕೆಳಗಡೆ ಇರುತ್ತೆ. ಈ ಥರ ಎಲ್ಲ ಸೌದೆ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಥರ ಎಲ್ಲ ಮಾಡಲ್ಲ ನಾವು. ಯಾಕಂದ್ರೆ ಮಳೆ ಬಂದಾಗ 4-5 ದಿವಸ ಸಾಕು. ಮಳೆ ಜೋರಾಗಿ ಬಂದಾಗ 5 ದಿವಸ ಸಾಕು. ನಮ್ದು ಒಣಗಿರೋ ಸೌದೆ ಇದೆ ಶೆಡ್ ಒಳಗೆ, ಪ್ಲಾಸ್ಟಿಕ್ ಹಾಕಿದ್ನಲ್ಲ ಅಲ್ಲಿದೆ, ಏನು ತೊಂದರೆ ಇಲ್ಲ. ಅದು ನಾನು ಸ್ಟೋರ್ ಮಾಡಿ ಇಡ್ತೀನಿ. ಅಕಸ್ಮಾತ್ ನಾನೆಲ್ಲ ಹೋದಾಗ ಅವ್ರಿಗೆ ಕಷ್ಟ ಆಗುತ್ತಲ್ಲ, ತಂದು ಸ್ಟೋರ್ ಮಾಡಿಟ್ರೆ ಒಂದು 5-6 ದಿವಸಕ್ಕೆ ಬರುತ್ತೆ. ಚೆನ್ನಾಗಿದೆ ಕಿಟಕಿ. ಮತ್ತೆ ಇದೊಂದೇ ಎಷ್ಟೊಂದು ಬೆಳ್ಕೊಡ್ತಾ ಇದೆ ನೋಡಿ. ಅದು ಬೆಳಕೋ ಇರ್ಲಿಲ್ಲ, ಕತ್ಲೆ ಇತ್ತು. ಈಗ ಒಂದು 6-7 ತಿಂಗಳಿಂದ ನಾನು ಹತ್ಬಿಟ್ಟು ಗ್ಲಾಸ್ ಹಾಕಿದ್ದು. ಆದ್ರೂ ಇಷ್ಟು ಹೈಟಲ್ಲಿ ಮಾಡಿದಾರಲ್ಲ, ಕ್ಲೀನ್ ಆಗಿ ಮಾಡ್ತೀರಾ ಅಂತ. ಪೇಂಟ್ ಹೊಡಿತೀನಲ್ಲ ನಾನು, ನಾನೇ ಹೊಡಿಯೋದು. ಅಲ್ಲಲ್ಲ, ಆ ಸದ್ಲಿ ಎಲ್ಲ ಅಂಚಲ್ ಬರುತ್ತಲ್ಲ, ಹೆಂಗೆ? ಇದು ಕೋಲು, ದೊಡ್ಡ ಉದ್ದ ಕೋಲಿಗೆ ಪರ್ಕೆ ಕಟ್ಕೊಳ್ಳೋದು. ಉದ್ದ ಕೋಲ್ ತರ್ತೀನಿ, ಒಂದು 15 ಅಡಿದು ಪರ್ಕೆನ ಅದಕ್ಕೆ ಕಟ್ಬಿಟ್ಟು ಇದು ಕ್ಲೀನ್ ಮಾಡೋದು. ಬೆಳಿಗ್ಗೆದ್ದು ಟೀ ನೀವೇ ಮಾಡೋದಾ? ಟೀ ಅವಳು ಏನಾದ್ರು ಬಟ್ಟೆ ತೊಳೆಯೋದು ಜಾಸ್ತಿ ಇತ್ತು ಅಂದರೆ ಟಿಫನ್ ಎಲ್ಲ ರೆಡಿ ಮಾಡ್ತೀನಿ. ಅವನಿಗೆ ಕಾಲೇಜಿಗೆ 8:00 ಬಿಡ್ಬೇಕಲ್ಲ, ಇಲ್ಲೇ ಇರೋದು ಕಾಲೇಜು, ಒಂದು 100 ಮೀಟ್ರ್ ಅಷ್ಟೇ, ಇಲ್ಲಿ ಹತ್ರನೇ. ಥ್ಯಾಂಕ್ ಯು. ಅಲ್ಲೋಟ ಇಷ್ಟನಾ? ಅದೇ ನಮ್ಮ ಕಡೆ ಎಲ್ಲ ಜಾಸ್ತಿ ಹೋಟೆಲ್ಗೆ ಹೋದ್ರೆ ಮಾತ್ರ ಹೆಂಗೆ ಕೊಡ್ತಾರೆ, ನೀವು ಮನೆಯಲ್ಲೇ ಕೊಡ್ತಾ ಇದ್ದೀರಾ ಹಿಂಗೆ? ನಾನು ಆ ಥರ ಲೋಟದಲ್ಲಿ ಖುಷಿ ನನಗೆ ಟೀ ಕುಡಿಯೋಕ್ಕೆ. ಗಾಜಿನ ಲೋಟದಲ್ಲಿ ನೋಡು, ಸಕ್ಕರೆ ಬೇಕಾ? ಸಾಕು, ಲೈಟಾಗಿದ್ರೆ. ಮನೆ ಮಾಡಲ್ಲ, ಮಾತಾಡೋಕ್ಕಾಗೋದಿಲ್ಲ. ಈಗ ಮೊನ್ನೆ 2 ದಿನದಿಂದ ಯಾಕೋ ಒಂಚೂರು ಬರ್ತಾ ಇಲ್ಲ ನಿದ್ದೆನಾ? ಅಂದಮೇಲೆ ನೀವೇ ರೆಡಿ ಮಾಡಿರೋದಾ ಇದು? ಇಲ್ಲಿ ಬಂದಮೇಲೆ ಈ ಶೆಡ್ ನಾನೇ ಮಾಡಿದ್ದೆ, ಈ ಶೆಡ್ ಇರಲಿಲ್ಲ. ಬಂದರೆ ಶಾಪಿಂಗ್ ಮಾಡಿಕೊಂಡು. ಹಾಂ, ಹುಡುಗಿ ನೋಡ್ಬೇಕಾ? ಮನೇಲಿ ಕೆಲಸ ಮಾಡಿ 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 ಸಾಕಾಗೋಗಿತ್ತು. ಅಲ್ಲಿ ನೋಡ್ರಿ, ಹುಡುಗಿ ನೋಡ್ಬೇಕಂತೆ ಬೇರೆ ನೋಡೋದಾ? ಅವಳು ಹೂ ಅಂತಾಳೆ, ಅವಳಿಗೆ
ಮತ್ತೆ ಹೋದ್ರೆ ಸಾಕು ಅನ್ಕೊಂತ. ಸಾಕು ಸುಮ್ಮನಿರಿ ಒಬ್ರೆ. ಮೇಲಿಂದ ಏನಾದ್ರು ನೀರು ಬೀಳುತ್ತೆ ಅಂತ ಇದು ಆಯುಧ ಪೂಜೆ ಮಾಡೋತ್ತಿಗೆ ದೇವರೆಲ್ಲ ಕೂರಿಸ್ತೀನಿ ಇಲ್ಲಿ ಫೋಟೋ. ಆಂಟಿ ಸೀರೆಲ್ಲ ಇಲ್ಲೇ ಇದೆ. ಅವಳದು ಅದು ಹಳೇದು ವರ್ಷಕ್ಕೆ 2 ಕೊಡ್ತಾರಲ್ಲ, ಅದೆಲ್ಲ ಹಳೇದಾಗಿಂದ ಎಲ್ಲ ಇಲ್ಲಿ. ಕೋಳಿ ಸುಕ್ಕನ ಮಾಡ್ತಿರೋದು ಇವಾಗ. ಸಾಂಬಾರ್ ಥರ ಮಾಡ್ತಿದ್ವಿ. ಅಂದರೆ ಗ್ರೇವಿ ಟೈಪು ರೊಟ್ಟಿಗೆ. ಚೆನ್ನಾಗಿದೆ ಒಲೆ, ಕೂತ್ಕೊಂಡು ಕಷ್ಟಪಡಂಗಿಲ್ಲ. ಇದು ಕೋಳಿ ರೊಟ್ಟಿ, ಇದು ಅಕ್ಕಿ ರೊಟ್ಟಿ, ಇದು ಕೋಳಿ ರೊಟ್ಟಿ, ಚಿಕನ್ ಸಾಂಬಾರು. ಬ್ರಿಟಿಷ್ ಒಳೆ. ಅಲ್ಲಿವರೆಗೂ ಇದೆ ದಾರಿ. ಹುಷಾರಾಗಿ ಬನ್ನಿ, ಉದ್ರೋದಿರಾ ಎಲ್ಲ. ಪ್ಯೂರ್ ಇಲ್ಲ ನೀರು, ಕಲರ್ ಚೇಂಜ್. ಏನು ಸೈನಿಕರ ಸ್ಕೂಲು, ಸೈನಿಕರ ಸ್ಕೂಲ್, ಯೋಧರ ಶಾಲೆ, ಯೋಧರ ಮಕ್ಕಳಿಗಾಗಿ ಇರುವಂತ ಶಾಲೆ. ಬ್ರಿಟಿಷ್ ಒಳೆ. ಸೇಮ್ ನಮ್ಮೂರಲ್ಲೂ ಇದೇ ಥರ ಬಂಡೆಕಲ್ಲೆಲ್ಲ ಇದೆ. ಅದು ನೀರು ಬರುತ್ತಲ್ಲ ಆ ಟೈಮಲ್ಲಿ ಇದೇ ಥರನೇ ಬರೋದು. ನೀನು ಈಜಾಡಿದ್ರಾ? ಜಾರದ್ರ ಸ್ವಿಮ್ಮಿಂಗ್ ಬರುತ್ತಾ? ನಾನು ಹೋದ್ರೆ ಹೋಗ್ಲಿ, ನನ್ನ ಫೋನ್ ಹೋಗ್ಬಿಟ್ರೆ ಆಮೇಲೆ ಕಷ್ಟ. ನಮ್ಮದು ಶಿಂಷಾ, ಇದು ಬ್ರಿಟಿಷ್ ಒಳೆ. ಅಲ್ಲಿ ಆನೆ ಮಲಗಿದೆ ನೋಡಿ, ಆನೆ ಅದೇ ಆನೆ ಅಲ್ಲ, ಬಂಡೆಕಲ್ಲು. ಯಾವ್ದಿದ ಬಿದ್ರದ್ದು ಕಳಲೆ ಅಂತ ಏನೋ ಹೇಳ್ತಾರಲ್ವಾ, ಅದು ಸಾಂಬಾರು ನಮ್ಮ ಕಡೆ ಮಾಡಲ್ಲ. ನಮ್ಮ ಕಡೆ ನಮ್ಮ ಮನೆ ಹಿಂದೆನೇ ಇದೆ, ತುಂಬ ಗಿಡ ಇದೆ ಬಿದ್ರು, ಆದರೆ ಒಬ್ರು ಸಾರು ಮಾಡಲ್ಲ. ಅಲ್ಲಿದೆ ನಾವು ಅದೆಲ್ಲ ಇದ್ರೂ ವೇಸ್ಟ್ ಮಾಡ್ತೀವಿ. ಈ ಕಡೆ ಎಲ್ಲ ಅದೇ ಜಾಸ್ತಿ. 3 ದಿನ ಓಕೆ. ನಾವಿವಾಗ ಬ್ರಿಟಿಷ್ ಒಳಗೆ ಬಂದಿದ್ವಿ, ನೋಡ್ಕೊಂಡು ಹೋಗ್ತಾ ಇದೀವಿ. ನೆಕ್ಸ್ಟ್ ಎಲ್ಲಿ ಹೋಗೋದು ಗೊತ್ತಿಲ್ಲ. ಕಾಫಿ ಬೀಜ ಬರುತ್ತಲ್ಲ, ಅದು ಕ್ಲೀನ್ ಮಾಡಿ ಕಾಫಿ ಪುಡಿ ಮಾಡಿ ಬೇರೆ ಕಡೆಗೆ ಹೋಗ್ಬೇಕು. ಅದು ಇಲ್ಲಿಂದನಾ ಬಂದಿದ್ದ ತಕ್ಷಣ ನೋಡ್ರಿ ಇವ್ನು ಮಾತಾಡಿಸ್ತಿದ್ದಾನೆ. ಎಲ್ಲೆಲ್ಲೋ ಹೋದ್ರು ನಮ್ಮ ಅಭಿಮಾನಿಗಳಿರ್ತಾರೆ. ಅವೇನು ಬಾ ಹೋಗೋಣ, ಬಾ ಬಾ. ಮಾಡಿದ್ದೀನಿ. ನೋಡಿ ಗೈಸ್, ಆಯ್ತಾಯ್ತು, ಚೆನ್ನಾಗಿ ಮಾಡಿದ್ರಿ. ಯಾವಾಗಿಂದ ಮಾಡ್ತಾ ಇದ್ದೀರಾ ಡ್ಯಾನ್ಸ್? ಹೌದಾ? ನೀವು ಸೂಪರ್, ಸಖತ್ತಾಗಿ ಆಡಿದ್ರಿ. ಎಲ್ಲೋಗ್ತಾ ಇದ್ದೀರಾ? ಅಲ್ಲಿ ಮಾತಾಡಿಸ್ತ ಅವಾಗ್ಲೇ ಅವನು ಬಂದು. ಇಲ್ಲ ನಿಮ್ಮ ಮನೆ ಟೌನ್ಗೆ ಹೋಗಿದ್ರಾ? ಅಲ್ಲ ಕೆಳಗಡೆ ಹೋಗಿದ್ರಾ ನೀವು? ಬರೋಣ.
ಬರ್ತೀವಿ. ಬಾಯ್ ಬಾಯ್. ಚೆನ್ನಾಗಿ ಮಾಡಿದ್ರಿ ಡ್ಯಾನ್ಸು. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಗೊತ್ತಾ ಅವರು. ಸ್ಕೂಲ್ ಹತ್ರ ಬಂದಿದ್ದೀವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿಜಯನಗರ ಸ್ಕೂಲ್. ನೋಡ್ರಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮೂರ ಕಡೆ ಸ್ಕೂಲಲ್ಲಿ ಈ ಥರ ಇಲ್ವೇ ಇಲ್ಲ. ವ್ಯೂ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಇಷ್ಟೊಂದು ಓಡಾಡಿರಲಿಲ್ಲ, ಈ ಸಲ ತುಂಬ ಓಡಾಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನನ್ನ ಫ್ರೆಂಡು ಸೈಟ್ ಇದೆಯಂತೆ, ಅದನ್ನು ನೋಡೋದಕ್ಕೆ ಅಂತ ಬಂದಿದ್ವಿ. ತುಂಬ ಚೆನ್ನಾಗಿದೆ ಇರಲ್ಲ. ವ್ಯೂ ಪಾಯಿಂಟ್ ಇರ್ಬೋದು ನೋಡಿ. ಸ್ಕೂಲ್ ಪಕ್ಕನೇ ಗುಡ್ಡ ಇದೆ, ಮತ್ತು ಸುತ್ತಮುತ್ತ ಗುಡ್ಡಗಳಿದೆ, ಬೆಟ್ಟಗಳಿದೆ. ಇಲ್ಲೆಲ್ಲ ಹೋದರೆ ಮನೆಗಳಿದೆ. ಒಂಥರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸ್ವಲ್ಪ ಗಾಳಿ ಇದೆ, ವಾಯ್ಸ್ ಕರೆಕ್ಟಾಗಿ ಬರ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಂ, ಜೇನುಗಳು ಆ ಬೆಟ್ಟದಲ್ಲಿ ಸಿಗುತ್ತಾ? ಓಕೆ. ತುಂಬ ಬೆಟ್ಟ ಇದೆ ಇಲ್ಲೆಲ್ಲ ಅಲ್ವಾ? ಗುಡ್ಡ ಬೆಟ್ಟ ಇಲ್ಲೆಲ್ಲ ಮನೆಗಳು ಹೇಗಿದೆ ನೋಡ್ರಿ. ಎಲ್ಲಾರ ಮನೇಲೂ ಗಿಡಗಳು ಮಾತ್ರ ಸಖತ್ತಾಗಿ ಹಾಕೋವ್ರೆ ನೋಡಿ. ಎಲ್ಲೆಲ್ಲೂ ಗಿಡ, ಎಲ್ಲೆಲ್ಲೂ ಗಿಡ, ಮಸ್ತು ನೋಡ್ರಿ. ಈ ಮನೇಲಿ ಹೆಂಗಿದೆ ಗಿಡಗಳು. ಈ ಥರ ಇದ್ರೆ ರೋಡಲ್ಲಿ ಹೋಗೋಕ್ಕೆ ಏನೋ ಒಂಥರ ಖುಷಿ. ನಮ್ಮ ಟೀಮೆಲ್ಲ ಅಲ್ಲಿ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದಾರೆ. ನಾನು ಆಂಟಿಯವ್ರ ಮನೆ ಅಲ್ಲ, ಇಲ್ಲಿ ಆಂಟಿಯವ್ರ ನೆಂಟರಿದ್ದಾರಂತೆ, ಅವ್ರ ಮನೆ ಕಾಫಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡ್ರಿ ತುಳಸಿ ಗಿಡ ಮಸ್ತು. ಇದು ಕುಶಾಲ್ ನಗರ್. ನೀವೇನಿಲ್ಲಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದಿದ್ದೀರಾ? ಬಿಡಿ, ಹೇಳಿದ್ರಲ್ಲ ಅವಾಗಲೇ ಒಂದು ಹುಡುಗಿ ನೋಡಿ ಅಂತ. ನೋಡಿದ್ರಾಯ್ತು. ಬೇಡ ನಮಗೆ. ಹಲೋ, ಬಾ. ಅಯ್ಯೋ, ಏನು ಹಣ್ಣು ಇಲ್ಲ, ಏನಿಲ್ಲ ಕೊಡೋಣ ಅಂದರೆ. ಬೈಲಿ ಮುಂದೆ ಬಾ. ಇದೇನಿದು? ಪೊಲೀಸ್ ಸ್ಟೇಷನ್. ಇದು ಕಾಫಿ ವರ್ಕ್ಸ್. ಇಲ್ಲಿದ್ದು ನಾವು ಫಸ್ಟಿಗೆ ಮರ ಇದೆಯಲ್ಲ, ಇಲ್ಲೇ ರೋಡ್ ಸೈಡಲ್ಲೇ ಇದ್ದು. ಇಲ್ಲೊಂದು 7 ವರ್ಷ ಇದ್ದು. ಇದು ಸೂಪರ್ ಕ್ವಾರ್ಟರ್ಸ್. ಅಷ್ಟೇನು ದೊಡ್ಡದಿರಲಿಲ್ಲ, ಡಬಲ್ ಬೆಡ್ರೂಮ್ ಇತ್ತು. ಈ ರೋಡಲ್ಲಿ ಒಂಚೂರು ಮುಂದೆ ಯಾರಿಗಾರು ಬರೋಕ್ಕೆ ಈಸಿ ಆಗೋದಿಲ್ಲ. ಆಟೋ ಹಿಡ್ಕೊಳ್ಳೋರು, ಬಸ್ ನೈಟ್ ಬಂದು ರಿಕ್ವೆಸ್ಟ್ ಮಾಡಿದ್ರೆ ರಿಕ್ವೆಸ್ಟ್ ಸ್ಟಾಪ್ ಕೊಡೋರು. ಗಾಯ್ಸ್, ಇವಾಗ ಮಧ್ಯಾಹ್ನ ಊಟಕ್ಕೆ ಫಿಶ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಫಿಶ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಒಂದು 2 ರಂಡಿಂದೇ ಇಲ್ಲಲ್ಲ, ಇಲ್ಲ ರಂಡಿಂದೇ ಇಲ್ಲ, ಒಂದೇ ಹಿಂಗಂತ. ಅದು ಇದಕ್ಕೇನಂತಾರೆ? ಇದಕ್ಕೆ ಬೋಂಡಾಸ್. ಬೋಂಡಾಸ್ ಬೋಂಡಾಸ್ ಇದು ಸ್ಕಿನ್ ತೆಗೆದ್ಬಿಟ್ಟು ತಿನ್ನಲ್ಲ. ಪ್ರಾನ್ಸು. ಈ ಹೊಸಿ ಥರ ಇಲ್ಲ ಇಲ್ಲಿ ಮೀನು. ಇದೇ ತಾನೇ ಬೂತಾಯಿ? ಬೂತಾಗಿದೆ. ಇದು ಒಳ್ಳೆ ಬಾಂಗ್ಡಾ. ಅದು ಬಾಂಗ್ಡಾ. ಅದು ಇದು ಸಮುದ್ರ, ಇದು ಸಮುದ್ರ, ಅದು ಸಮುದ್ರ, ಇದೆಲ್ಲ ಸಮುದ್ರ, ಅದೆಲ್ಲ ಕೆರೆ, ಒಳ್ಳೆ ಮೀನು. ನೀವು ಇವಾಗ ಇವ್ರ ಜೊತೆ ಮಾತಾಡ್ತಿರೋದು ಲ್ಯಾಂಗ್ವೇಜ್ ಯಾವುದು? ಬ್ಯಾರಿ. ಕೊಡಗಲ್ಲ ಅದೇನಾ ಮಾತಾಡೋದು? ಇಲ್ಲಪ್ಪ, ಬೇರೆ. ಫಿಶ್ ಅದರಲ್ಲಿ ಒಂದು ಆಯಿಲ್ ಬರುತ್ತೆ, 7-6 ಕಾರ್ಡ್ ಲಿವರ್ ಆಯಿಲ್ಸ್ ಅಂತ. ಅದು ಮಕ್ಕಳ ಬೆಳವಣಿಗೆಗೆ, ಮೂಳೆ ಶಕ್ತಿ ಬರೋಕ್ಕೆ
ಮತ್ತು ಮಕ್ಕಳು ಕುಳ್ಳಕ್ಕೆ ಕೊಡೋದು, ಟೈಟ್ ಆಗೋದು ಕೊಡೋದು, ಅದು ಸಿರಪ್ ಅದು ಆವಾಗ 100 ರೂಪೀಸ್ ಏನಿತ್ತು. ಸಿರಪ್ ಅಲ್ಲ, ಒಂದು ಟ್ಯಾಬ್ಲೆಟ್ ಅದು, ಅದೇ ಗೋಲ್ಡ್ ಥರ ಇರುತ್ತೆ ಪ್ಲಾಸ್ಟಿಕಲ್ಲಿ. ತಿಂದ 10 ನಿಮಿಷ ಆದಮೇಲೆ ಬರೀ ಮೀನು ವಾಸನೆ. ಅದು ಮಕ್ಕಳು ಬೆಳವಣಿಗೆಗೂ ಕೊಡೋದು. ಅದು ಈ ಮೀನಾ? ಇದು ಈ ಫಿಶು. ಇದು ಡೈರೆಕ್ಟಾಗಿ ಇಲ್ಲಿ ಬರಲ್ಲ. ಬೂತಾಯಿ ಅಂತಾರಲ್ಲ ಅದೇ? ಅದೇ ಬೂತಾಯಿ. ಅದು ಇಲ್ಲಿ ಮತ್ತಿ ಅನ್ನೋದು. ಮತ್ತೆ ನಾವು ಬೂತಾಯಿ ಅನ್ನೋದು ಊರಲ್ಲಿ. ಇದೆ ಮತ್ತಿ. ಅದೇ ಮತ್ತಿ. ಎಲ್ಲಿ ಗುಂಡ ಮತ್ತೆ ಗುಂಡ ವೈಫು ಅವರೇ ಚಿಕನ್ನು, ಅದು ಚಿಕನ್ ಹಾಕಿದ್ರೆ ಆ ಚಿಕನ್ನು ಬಿಡಲ್ಲ, ಅದನ್ನು ತಿಂತವೆ. ಗುಂಡ ಓಯ್ ಗುಂಡ, ಓಯ್ ಗುಂಡ. ಗುಂಡನೂ ಇಲ್ಲ, ಯಾರೂ ಇಲ್ಲ. ಎರಡು ಇಡ್ಲು ಒಂದು ಇಡ್ಲ. ನೋಡ್ರಿ, ತವಾ ಫಿಶ್ ಫ್ರೈ, ಕುಶಾಲನಗರ ರೆಸಿಪಿ. ಇಲ್ಲಿ ಇದು ನಳಿನಕ್ಕನ ರೆಸಿಪಿ. ನಳಿನಕ್ಕ ಮಸಾಲೆ ಹಾಕಿ ಇಟ್ಟಿದ್ರು, ಅವ್ರು ಬೇಯಿಸಿದ್ದಾರೆ. ಲಾಸ್ಟಲ್ಲಿ ಬಂದು ನಾನು 2 ಪೀಸ್ ಹಾಕಿದ್ದೀನಿ ಅಷ್ಟೇ. ಇವತ್ತಿನ ರೆಸಿಪಿ ಮಾಡ್ತಿರೋರು ಇವರೇ, ನಳಿನಕ್ಕ. ತಿಳಿಸ್ತಾ ನಮ್ಮ ಕಡೆ ಇದೆಲ್ಲ ಮಾಡೋದು ತುಂಬ ಕಡಿಮೆ. ನಮ್ಮನೆ ಜಾಸ್ತಿ ಚಿಕನ್ನು, ಮಟನ್ನು, ಫಿಶ್ ತಗೊಬಂದರೆ ಸಾಂಬಾರು ಅಷ್ಟೇ. ಸಾಂಬಾರು ಮಾಡ್ತಾರೆ.